86,000 ಓಟ್ ಹೊರಟೋಗ್ಬಿಟ್ಟಿತ್ತು. ಈ ಸಾರಿ ಕೊಡಗಿನಲ್ಲಿ 2 ಕ್ಷೇತ್ರಗಳಲ್ಲಿ ನಮ್ಮವರೇ ಎಂಎಲ್ಎಗಳಿದ್ದಾರೆ. ಕೊಡಗಿನಲ್ಲಿ ವಿರಾಜಪೇಟೆ ಮತ್ತು ಮಡಿಕೇರಿ 2 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದವರೇ ಎಂಎಲ್ಎಗಳಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿದ್ದಾರೆ, ಪ್ರಿಯಾಪಟ್ಟಣದಲ್ಲಿದ್ದಾರೆ, ಚಾಮರಾಜ ಕ್ಷೇತ್ರದಲ್ಲಿದ್ದಾರೆ, ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಇಲ್ಲ. ಆದರೂ ನಮ್ಮ ಕಾರ್ಯಕರ್ತರಿದ್ದಾರೆ, ಮುಖಂಡಗಳಿದ್ದಾರೆ, ಸೋತ ಅಭ್ಯರ್ಥಿಗಳಿದ್ದಾರೆ, ಎಕ್ಸ್-ಎಂಎಲ್ಎ ಇದ್ದಾರೆ. ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ. ಅವ್ರಿಗೆ ಹೇಳಿದೆ, ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ ಕೊಡಲೇಬೇಕು ಅಂತ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಅಷ್ಟೇನೆ, ಆದ್ರೆ ನಿಜವಾಗಿ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ. ನೀವೇ ಲಕ್ಷ್ಮಣ್, ನೀವೇ ಕ್ಯಾಂಡಿಡೇಟ್. ನಮ್ಮ ಪಕ್ಷ, ನಮ್ಮ ಬೂತು, ನಾನೇ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ವೋಟ್ ಹಾಕಿಸಿ ಗೆಲ್ಲಿಸಿದ್ರೆ, ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ಡಿ.ಕೆ. ಶಿವಕುಮಾರ್ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ವೆಂಕಟೇಶ್ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ಮಾದೇವಪ್ಪ ಗೆದ್ದಾಗ್ತದೆ. ಆಯ್ತಾಯ್ತಲ್ಲ, ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ್ತದೆ. ತನ್ವೀರ್ ಶೇಟ್ ಗೆದ್ದಾಗ್ತದೆ. ಮಾಡ್ತೀರಿ ಅಲ್ವಾ? ಇನ್ನು ಊಟ ಮಾಡಿಲ್ಲ, ಅದರಿಂದ ಹಸುವಾಗ್ತಾ ಇದೆ, ಊಟಕ್ಕೆ ಹೋಗ್ಬೇಕು. ನಿಮ್ಮೆಲ್ರಿಗೂ ನಮಸ್ಕಾರ. ಬಂದಿದ್ದೀರಿ, ಲಕ್ಷ್ಮಣ್ ಅವರಿಗೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿಸಿ. 86,000 ಓಟ್ ಹೊರಟೋಗ್ಬಿಟ್ಟಿತ್ತು. ಈ ಸಾರಿ ಕೊಡಗಿನಲ್ಲಿ 2 ಕ್ಷೇತ್ರಗಳಲ್ಲಿ ನಮ್ಮವರೇ ಎಂಎಲ್ಎಗಳಿದ್ದಾರೆ. ಕೊಡಗಿನಲ್ಲಿ ವಿರಾಜಪೇಟೆ ಮತ್ತು ಮಡಿಕೇರಿ 2 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದವರೇ ಎಂಎಲ್ಎಗಳಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿದ್ದಾರೆ, ಪ್ರಿಯಾಪಟ್ಟಣದಲ್ಲಿದ್ದಾರೆ, ಚಾಮರಾಜ ಕ್ಷೇತ್ರದಲ್ಲಿದ್ದಾರೆ, ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಇಲ್ಲ. ಆದರೂ ನಮ್ಮ ಕಾರ್ಯಕರ್ತರಿದ್ದಾರೆ, ಮುಖಂಡಗಳಿದ್ದಾರೆ, ಸೋತ ಅಭ್ಯರ್ಥಿಗಳಿದ್ದಾರೆ, ಎಕ್ಸ್-ಎಂಎಲ್ಎ ಇದ್ದಾರೆ. ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ. ಅವ್ರಿಗೆ ಹೇಳಿದೆ, ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ ಕೊಡಲೇಬೇಕು ಅಂತ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಅಷ್ಟೇನೆ, ಆದ್ರೆ ನಿಜವಾಗಿ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ. ನೀವೇ ಲಕ್ಷ್ಮಣ್, ನೀವೇ ಕ್ಯಾಂಡಿಡೇಟ್. ನಮ್ಮ ಪಕ್ಷ, ನಮ್ಮ ಬೂತು, ನಾನೇ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ವೋಟ್ ಹಾಕಿಸಿ ಗೆಲ್ಲಿಸಿದ್ರೆ, ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ಡಿ.ಕೆ. ಶಿವಕುಮಾರ್ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ವೆಂಕಟೇಶ್ ಗೆದ್ದಾಗ್ತದೆ. ಲಕ್ಷ್ಮಣ್ ಗೆದ್ರೆ ಮಾದೇವಪ್ಪ ಗೆದ್ದಾಗ್ತದೆ. ಆಯ್ತಾಯ್ತಲ್ಲ, ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ್ತದೆ.
ಆಗ್ತದೆ, ತನ್ವೀರ್ ಶೇಟ್ ಗೆದ್ದಾಗ ಆಗ್ತದೆ. ಮಾಡ್ತೀರಿ ಅಲ್ವಾ? ಇನ್ನು ಊಟ ಮಾಡಿಲ್ಲ, ಅದರಿಂದ ಹಸುವಾಗ್ತಾ ಇದೆ, ಊಟಕ್ಕೆ ಹೋಗ್ಬೇಕು. ನಿಮ್ಮೆಲ್ರಿಗೂ ನಮಸ್ಕಾರ. ಬಂದಿದ್ದೀರಿ, ಲಕ್ಷ್ಮಣ್ ಅವರಿಗೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿಸಿ. ನಿಮ್ಮೆಲ್ಲರಿಗೂ ನಮಸ್ಕಾರ.